ಯುವ ಜನಾಂಗ ಯುವ ಉತ್ಸವ ತುಂಬ ಜೋರಾಗಿ ಹೋಗ್ತಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ನಾವು ಕಾರ್ಯಕ್ರಮ ಮುಗಿಸಿ ನೀನು ಹೊರಡಬೇಕು, ಮಳೆ ಬಂತು. ಇದು ಸೂಚನೆ ಏನಂದರೆ ಶುಭಾರಂಭ ಸೂಚನೆ ಅಂತ. ಓಕೆ, ಖಂಡಿತವಾಗ್ಲೂ ಈ ಭ್ರಷ್ಟಾಚಾರ ತೊಲಗೋ ತನಕ ಈ ಒಂದು ಚಲೋವನ್ನು ಕೈ ಬಿಡಲ್ಲ. 7 ದಿವಸ ಪಾದಯಾತ್ರೆ ಮಾಡಲಿಕ್ಕೆ ರೆಡಿಯಾಗಿದ್ದೀವಿ. ಸರ್, ಪ್ರಥಮ ಬಾರಿಗೆ ಈ ರೀತಿಯ ಒಂದು ಭ್ರಷ್ಟಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ JDS ಪಾದಯಾತ್ರೆಯಲ್ಲಿ ತಾವು ಕೂಡ ಭಾಗಿಯಾಗ್ತಿದ್ದಾರೆ. ಇದು ತಮಗೆ ಎಷ್ಟು ನಿರೀಕ್ಷೆ ಇದೆ ಸರ್? ಖಂಡಿತ ನಾನು ಒಬ್ಬ ಹೊಸ ಶಾಸಕನಾಗಿ ಕೂಡ ಇದು ನನ್ನ ಪಕ್ಷ ಹೇಳ್ದಂಗೆ ತಲೆಬಾಗೋದು ನಂದು ಒಂದು ಆದ್ಯ ಕರ್ತವ್ಯ. ಏನು ಹೈಕಮಾಂಡ್ ಸೂಚನೆಯಂತೆ ಎಲ್ಲ ಶಾಸಕರುಗಳ ಪಾದನಡಿಗೆಯಲ್ಲಿ ಭಾಗವಹಿಸಿದ್ವಿ. ಬಹುಶಃ ತುಂಬ ಬ್ಯುಸಿ ಇರತಕ್ಕಂಥ ಶಾಸಕರು ನಾಳೆ ಬಂದು ಜಾಯ್ನ್ ಆಗ್ತಾರೆ. ಖಂಡಿತವಾಗ್ಲೂ ಪಕ್ಷ ಏನು ಹೇಳುತ್ತೆ ಅದು ಕೇಳೋದು ನಮ್ಮ ಧರ್ಮ ಆಗಿದೆ. ಅದರಿಂದ ಈ ಸರ್ಕಾರದ ವಿರುದ್ಧ ಹೋರಾಡಲಿಕ್ಕೆ ನಾವು ಬೀದಿಗಿಳಿದು ಈ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ಕಾಂಗ್ರೆಸ್ ಕೂಡ ಒಂದು ಕಡೆ ಆಂದೋಲನಗಳನ್ನು ಮಾಡ್ತಾ ಇದೆ, ಜನಾಂದೋಲನ ಮಾಡ್ತಾ ಇದೆ. ಜೊತೆಗೆ ಏನು ಕುಮಾರಸ್ವಾಮಿ ಅವ್ರಿಗೂ ಒಂದಷ್ಟು ಪ್ರಶ್ನೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಸರ್. ತಾವು ಇದ್ರ ಬಗ್ಗೆ ಹೇಳೋದು? ಇತಿಹಾಸದಲ್ಲಿ ನಾವು ನೋಡಿರ್ತಕ್ಕಂಥ ಒಂದು ಈ ಸರ್ಕಾರ ಒಂದು ಗಾಜಿನ ಮನೆ ಕೂತ್ಕೊಂಡು ಇನ್ನೊಂದು ಗಾಜಿನ ಮನೆ ಕಲ್ಲೊಡೆಗೆ ಹೋಗಿರ್ತಕ್ಕಂಥ DK ಶಿವಕುಮಾರ್ ಅವರು ನೆನ್ನೆ ನೀವು ಏನು ಅಗ್ರೆಸಿವಿಂದ ಮಾತಾಡ್ತಾ ಇದ್ದೀರಿ, ನಿಮ್ಮ ಮಕ್ಕದಲ್ಲಿ ಗೊತ್ತಾಗುತ್ತೆ ನಿಮ್ಮ ವೇದನೆ ಏನಂತ. ಇವತ್ತು ಬಹುಶಃ ಇವರು ಕೂಡ ಕಾಂಗ್ರೆಸ್ ಸರ್ಕಾರ ಕೂಡ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಬಳ್ಳಾರಿವರೆಗೆ ಮಾಡಿದ್ರು, ನಿಮ್ಗೆ ಯಾರು ಅಡ್ಡ ಹಾಕಲಿಲ್ಲ, ಅವ್ರು ಧೈರ್ಯವಾಗಿದ್ದರು. ಆದರೆ ಇವತ್ತು ನೀವು ಅಡ್ಡ ಆಗ್ತಾ ಇದ್ದೀರಿ, ನಾವೆಲ್ಲ ಹೋಗಿ ಮುಂದೆ ಹೋಗ್ತಿದ್ದೀರಿ. ಇದಂತಂದರೆ ನಿಮ್ಮ ಒಂದು ಭಯ ವಾತಾವರಣ ಕಾಣಿಸ್ತಾ ಇದೆ ಅಂತ ಅರ್ಥ. ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನು ಅಸ್ಥಿರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತೇಳಿ CM ಅವರು ಆರೋಪ ಮಾಡಿದ್ದಾರೆ. ಆಗ ರಾಜ್ಯಪಾಲ ಹೇಳೋದು ನಿಮ್ಮ ಪ್ರಕಾರ ಬರೀ ಡಂಬಲ್ ಮಾತ್ರ ಅಷ್ಟೇ, ಅಥವಾ ಡಂಬಿ ಮಾತ್ರ ಅಂತ ಅಷ್ಟೇ. ರಾಜ್ಯಪಾಲರು ಅವ್ರ ಅವಕಾಶವನ್ನು ಸರ್ಕಾರದಲ್ಲಿ ಏನು ಮಾಡಬೇಕು ಅದು ಮಾಡ್ತಾ ಇದ್ದಾರೆ. ಅದನ್ನು ಕೇಳೋಕ್ಕೂ ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಇಲ್ಲ ಅಂತ ನನ್ನ ಅನಿಸಿಕೆ. ಈ ವಾಲ್ಮೀಕಿ ಹಗರಣ ಈ ಒಂದು ಪ್ರಕರಣದಲ್ಲಿ ದಲಿತರ ಹಣವನ್ನೇ ಲೂಟಿ ಮಾಡಿರುವಂಥದ್ದು ಈ ಸರ್ಕಾರ ಸರ್ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಇಷ್ಟು ಆರೋಪಗಳು ಸರ್ಕಾರ ಏನು ಮಾಡ್ತಿದೆ, ಈ ಎಲ್ಲ ಸರ್ಕಾರ ಆರೋಪ ಮಾಡಿದ್ದು ಬರೀ ದಲಿತರಿದೆ. ಈಗ ಮೂಡ ಹಗರಣ ಕೂಡ ಅದು ಲ್ಯಾಂಡ್ ಮಾಡಿದ್ದು ಮೈಲಾರಯ್ಯ ಅಂತ ಹೇಳಿ ಅವನೊಬ್ಬ ದಲಿತಾನೆ. ಮೂಡ ಹಗರಣ ದಲಿತಾನೆ. SC/ST ಅಂದರೆ SC/ST ಜನಾಂಗ ಈಗಲಾದರೂ ಎಚ್ಚೆತ್ಕೊಬೇಕು. ಇದು ನಿಮ್ಮೊಂದು ಚೆಂಬು ಕೊಟ್ಟು ಅವರೊಂದು ಬಿಂದಿಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಚೊಕ್ಕೊಂಡು ಬಿಂದಿಗೆ ಎತ್ಕೊಂಡು ಇನ್ನಾದರೂ ನಮ್ಮ ದಲಿತ ಜನಾಂಗದವರು ಅರ್ಥ ಮಾಡಿಕೊಂಡು SC/ST ಜನ ಅರ್ಥ ಮಾಡಿಕೊಂಡು ಮುಂದಿನ ದಿವಸ ಹೋರಾಟ ಸಿದ್ಧವಾಗಬೇಕಂತ ನಾನು ಕೇಳ್ಕೊತೀನಿ. ಇವಿಷ್ಟು ಸಮೃದ್ಧಿಯವರ ಮಾತಾಗಿರುವಂಥದ್ದು. ಏನು ಸರ್ಕಾರ ಬಂಡತನದಿಂದ ಪ್ರದರ್ಶನ ಮಾಡ್ತಾ ಇದೆ, ಜೊತೆಗೆ SC/STಗಳ ಹಣವನ್ನು ಲೂಟಿ ಮಾಡಿದೆ. ಹಾಗಾಗಿ ಈ ಒಂದು ಪಾದಯಾತ್ರೆನ ನಾವು ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅವಿರಾವ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.